ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಮಖಾನ ಚಾಟ್. ಮಖಾನ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ. ಟೊಮೊಟೊ ಸಣ್ಣಗೆ 2 ಹೆಚ್ಕೊಂಡಿದ್ವಿ, 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ವಿ, 1 ಕ್ಯಾರೆಟ್ನ ತುರ್ಕೊಂಡಿದ್ವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ವಿ, 1 ಬೌಲಷ್ಟು ಮಖಾನ, ಅರ್ಧ ಬೌಲ್ ಶೇಂಗಾ, ಖಾರಕ್ಕೆ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಬೌಲ್ ಮಿಕ್ಸ್ಚರ್, ನಂತರ ಗರಂ ಮಸಾಲ, ಸ್ವಲ್ಪ ತುಪ್ಪ. ಮಖಾನ ಚಾಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಲು ಹಿಡಿ. ಸ್ವಲ್ಪ ಬಿಸಿ ಆದಮೇಲೆ ಸ್ಲಿಮ್ ಅಲ್ಲಿ ನಾವು ಮಖಾನನ ಒಂದು ಬಟ್ಲಿ ಏನು ತಗೊಂಡಿದ್ದೀವಲ್ಲ, 1 ಬೌಲಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಉರಿ ಸ್ಲಿಮ್ಮಲ್ಲೇ ಇರಲಿ, ತುಂಬ ಜೋರಾಗಿ ಇಟ್ಕೋಬೇಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮತ್ತು ಆವಾಗವಾಗ ಈ ಥರ ಕೈ ಆಡ್ಕೋಬೇಕು. ಇದು ಸ್ವಲ್ಪ ಕ್ರಿಸ್ಪಿನೋಸ್ಕೋಸ್ಕರ ನೋಡ್ಬೋದು, ಈ ಥರ ಕ್ರಿಸ್ಪಿಯಾಗಿ ಬರಬೇಕು. ಆ ನಂತರ ನಾವಿಲ್ಲಿ ಅದೇ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕ್ಕೊಳ್ತಿದ್ವಿ. ನಂತರ ಶೇಂಗಾವನ್ನು ಕೂಡ ಹಾಕ್ಕೊಂಡು ನಾವಿದನ್ನು ಫ್ರೈ ಮಾಡ್ಕೊಳ್ತಿದ್ವಿ. ಶೇಂಗಾ ಫ್ರೈ ಆದ ತಕ್ಷಣ ಎತ್ತಿಟ್ಕೋಬೇಕು. ಆ ನಂತರ ಅದೇ ಪ್ಯಾನ್ಗೆ ನಾವಿಲ್ಲಿ ಮತ್ತೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಕಾದ ಮೇಲೆ 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಈ ಥರ ಕೈ ಆಡ್ಕೊಳ್ಳಿ. ಆ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಖಾನವನ್ನು ಕೂಡ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ. ಆ ನಂತರ ನಾವು ಇದಕ್ಕೆ ಏನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ, ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಉಪ್ಪು ಖಾರ ಎಲ್ಲ ಹತ್ತಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ಮೇಲ್ಗಡೆ ಹೆಚ್ಚಿದಂತಹ ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು. ಚೆನ್ನಾಗಿ ನಾವು ಇದನ್ನು ಕೈ ಆಡ್ಕೋಬೇಕು. ಚೆನ್ನಾಗಿ ಕೈ ಆಡ್ಕೊಂಡ ನಂತರ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಚಾಟ್ ತುಂಬ ಸಿಂಪಲ್ ಮತ್ತು ಹೆಲ್ದಿ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮೇಲ್ಗಡೆ ನಾವು ಸ್ವಲ್ಪ ಮಿಕ್ಸ್ಚರ್ನು ಕೂಡ ಉದುರಿಸಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ.